ನಮ್ಮ ಮೆಟ್ರೋ ಬೆಂಗಳೂರಿಗರ ಜೀವನಾಡಿ, ಲಕ್ಷಾಂತರ ಜನರಿಗೆ ಆಧಾರ. ಈ ಟ್ರಾಫಿಕ್ನಿಂದಾಗಿ ಬೇಸತ್ತು ಜನ ಮೆಟ್ರೋಗೆ ಮುಗಿಬೀಳ್ತಾ ಇದ್ದಾರೆ. ಆದರೆ ಈಗ ಟಿಕೆಟ್ ದರ ಏರಿಕೆಯಿಂದ ಜನ ಮೆಟ್ರೋ ಪ್ರಯಾಣಕ್ಕೆ ಗುಡ್ ಬೈ ಹೇಳ್ತಾ ಇದ್ದಾರೆ. ದರ ಏರಿಕೆಯ ವಿರುದ್ಧ ಸಿಲಿಕಾನ್ ಸಿಟಿ ಮಂದಿ ಸಿಡಿದೇಳ್ತಾ ಇದ್ದಂತೆ BMRCಯಲ್ಲೂ ದರ ಇಳಿಕೆಯ ಸಿಹಿ ಕೊಟ್ಟಿದೆ. ಕೆಲ ನಿಲ್ದಾಣಗಳಲ್ಲಿ ದರ ಏರಿಕೆಯ ಕಹಿ ಹಾಗೇ ಇದೆ. ಟ್ರಾಫಿಕ್ ಕಿರಿಕಿರಿ, ಬಿಸಿಲಿನ ಪ್ರಯಾಣ ಬಿಟ್ಬಿಡಿ, ನಮ್ಮ ಮೆಟ್ರೋ ಹತ್ತು ಬಿಡಿ ಅಂತಿದ್ದ ಜನರಿಗೆ ದರ ಏರಿಕೆ ಬಿಸಿ ತಟ್ಟಿದೆ. ಬೆಂಗಳೂರು ಜನ ಪ್ರಯಾಣದ ಬಂಡಿ ವೆರಿ ಕಾಸ್ಟ್ಲಿ ಆಗಿದೆ. ಆದ್ರೀಗ ಜನರ ವಿರೋಧ ವ್ಯಕ್ತವಾಗ್ತಿದ್ದಂತೆ BMRCL ಎಚ್ಚೆತ್ತಿದೆ. ಸಿಲಿಕಾನ್ ಸಿಟಿ ಮಂದಿಗೆ ಗುಡ್ ನ್ಯೂಸ್ ಕೊಟ್ಟಿದೆ. ಮೆಟ್ರೋ ಪ್ರಯಾಣಿಕರಿಗೆ BMRCL ಗುಡ್ ನ್ಯೂಸ್. ಸ್ಟೇಜ್ ಆಧಾರದಲ್ಲಿ ಪ್ರಯಾಣ ಟಿಕೆಟ್ ದರ ಇಳಿಕೆ. ಜನರ ಆಕ್ರೋಶ, ಪ್ರತಿಭಟನೆ, ಸೋಷಿಯಲ್ ಮೀಡಿಯಾ ಅಭಿಯಾನ ಇದೆಲ್ಲದರಿಂದ BMRCL ಎಚ್ಚೆತ್ತುಕೊಂಡಿದೆ. ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಹಾಗೆ ಜನರ ಅಸಹಕಾರ ಹೆಚ್ಚಾಗ್ತಿದ್ದಂತೆ ನಮ್ಮ ಮೆಟ್ರೋ ಸರಿದಾರಿಗೆ ಬಂದಿದೆ. ಮೆಟ್ರೋ ಪ್ರಯಾಣ ದರವನ್ನ ಇಳಿಕೆ ಮಾಡಿದೆ. ಇಂದಿನಿಂದಲೇ ಪರಿಷ್ಕೃತ ಟಿಕೆಟ್ ದರ ಜಾರಿಯಾಗಿದೆ. ಸ್ಟೇಜ್ ಆಧಾರದಲ್ಲಿ ಮೆಟ್ರೋ ಪ್ರಯಾಣ ದರ ಇಳಿಕೆ ಮಾಡಲಾಗಿದೆ. ದುಪ್ಪಟ್ಟು ದರ ಹೆಚ್ಚಳವಾಗಿದ್ದ ನಿಲ್ದಾಣಗಳ ಮಧ್ಯದ ದರ ಇಳಿಕೆಯಾಗಿದೆ. 100% ದರ ಏರಿಕೆಯಾಗಿದ್ದ ನಿಲ್ದಾಣಗಳ ಮಧ್ಯೆ 30% ಕಡಿತವಾಗಿದೆ. ಕಡಿಮೆ ದೂರದಲ್ಲಿ ಪ್ರಯಾಣಿಸುವವರಿಗೆ ಇದರಿಂದ ರಿಲೀಫ್ ಸಿಕ್ಕಂತಾಗಿದೆ. ಆದರೆ ಕೆಲವು ಮೆಟ್ರೋ ಸ್ಟೇಷನ್ಗಳಲ್ಲಿ ದರ ಇಳಿಕೆಯಾಗದೇ ಇರೋದು ಪ್ರಯಾಣಿಕರಿಗೆ ಗೊಂದಲ ಮೂಡಿಸಿದೆ. 100% ಏರಿಕೆಯಾಗಿದ್ದ ಕೆಲವು ಸ್ಟೇಷನ್ಗಳ ದರ ಈಗಲೂ ಹಾಗೆ ಇದೆ. ಯಾವ್ಯಾವ ನಿಲ್ದಾಣಗಳಲ್ಲಿ ದರ ಇಳಿಕೆ ಆಗಿಲ್ಲ ಅಂತ ನೋಡ್ತಾ ಹೋದ್ರೆ, ಮೆಜೆಸ್ಟಿಕ್ನಿಂದ KR ಪುರಂ ಸ್ಟೇಷನ್ಗೆ ಹೋಗೋ ಪ್ರಯಾಣ ದರದಲ್ಲಿ ಯಾವುದೇ ಬದಲಾವಣೆಯಾಗಿಲ್ಲ. ಇನ್ನುಳಿದಂತೆ ಮೆಜೆಸ್ಟಿಕ್ ಟು ಸಿಂಗಯ್ಯನಪಾಳ್ಯ, ಮೆಜೆಸ್ಟಿಕ್ ಟು ಕೆಂಗೇರಿ ನಿಲ್ದಾಣ, ಮೆಜೆಸ್ಟಿಕ್ ಟು ಸೀತಾರಾಮನಪಾಳ್ಯ, ಮೆಜೆಸ್ಟಿಕ್ ಟು ಕೋಣನಕುಂಟೆ ಕ್ರಾಸ್ ನಿಲ್ದಾಣಗಳ ಏರಿಕೆಯ 100% ಪ್ರಯಾಣ ದರದಲ್ಲಿ ಯಾವುದೇ ಬದಲಾವಣೆಯಾಗಿಲ್ಲ. ಮೆಟ್ರೋ ದುಪ್ಪಟ್ಟು, ಪ್ರಯಾಣಿಕರ ಸಂಖ್ಯೆ ಇಳಿಮುಖ. ಮೆಟ್ರೋ ಪ್ರಯಾಣ ದರ ದುಪ್ಪಟ್ಟಾಗ್ತಿದ್ದಂತೆ ಪ್ರಯಾಣಿಕರು BMRCLಗೆ ಕೌಂಟರ್ ಶಾಕ್ ಕೊಟ್ಟಿದ್ದಾರೆ. ಕಳೆದ 2 ದಿನಗಳಿಂದ ಮೆಟ್ರೋ ಪ್ರಯಾಣಿಕರ ಸಂಖ್ಯೆ ಗಣನೀಯ ಇಳಿಕೆ ಕಂಡಿದೆ. ಮೆಟ್ರೋ ಬದಲು ಜನ ಬೆಂಗಳೂರು ಮಹಾನಗರ ಸಾರಿಗೆ ಬಸ್ಗಳನ್ನು ಏರ್ತಿದ್ದಾರೆ. ಹೀಗಾಗಿ ದಿನಕ್ಕೆ 1 ಲಕ್ಷಕ್ಕೂ ಹೆಚ್ಚು ಪ್ರಯಾಣಿಕರು ಕಡಿಮೆಯಾಗಿರುವುದಾಗಿ ಮೆಟ್ರೋ MD ಮಾಹಿತಿ ಕೊಟ್ಟಿದ್ದಾರೆ. ಬೆಂಗಳೂರಿಗೆ ಕೆಟ್ಟ ಹೆಸರು ತರುವ ಹುನ್ನಾರವಿದೆ. ಮೆಟ್ರೋ ದರ ಏರಿಕೆ ವಿರುದ್ಧ DK ಸುರೇಶ್ ಕಿಡಿ. ಮೆಟ್ರೋ ದರ ಏರಿಕೆ ವಿಚಾರ ಆಡಳಿತ ಪಕ್ಷ ವಿಪಕ್ಷಗಳ ಮಧ್ಯೆ ಸಮರಕ್ಕೆ ಕಾರಣ ಆಗಿದೆ. ಮೆಟ್ರೋ ನಿರ್ವಹಣೆ ಕೇಂದ್ರ ಸರ್ಕಾರದ ಕೈಯಲ್ಲಿದೆ. ಬೆಂಗಳೂರಿಗೆ ಕೆಟ್ಟ ಹೆಸರು ತರೋ ಹುನ್ನಾರ ನಡೀತಾ ಇದೆ ಅಂತ ಮಾಜಿ ಸಂಸದ DK ಸುರೇಶ್ ಆರೋಪಿಸಿದ್ದಾರೆ. ಇವತ್ತು ಬೆಂಗಳೂರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿರ್ತಕ್ಕಂಥದ್ದು, ಆ ಬೆಂಗಳೂರಿಗೆ ಕೆಟ್ಟ ಹೆಸರು ತರಬೇಕು ಅಂಥೇಳಿ BJPಯ ಒಂದು ಹುನ್ನಾರ. ಸೊ ಮೆಟ್ರೋ ನಿರ್ವಹಣೆ ಪೂರ್ತಿ ಕೇಂದ್ರ ಸರ್ಕಾರದ ಕೈಯಲ್ಲೇ ಇದೆ. ರಾಜ್ಯ ಸರ್ಕಾರದ ಕೈಯಲ್ಲಿ ಏನೂ ಇಲ್ಲ. ರಾಜ್ಯ ಸರ್ಕಾರ ತನ್ನ ಪ್ರಸ್ತಾವನೆಯನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸಿದೆ ಹೊರತು ಏನಾರು ಅಭಿವೃದ್ಧಿ ವಿಚಾರದಲ್ಲಿ ಬೇರೆ ಇನ್ಯಾವುದು ಕೂಡ ಅಲ್ಲ. ನಾವು ಯಾಕ್ರಿ ಪತ್ರ ಬರೀಬೇಕು? ನಾವು ಪತ್ರ ಬರೆಯುವಂಥದ್ದೇನಿದೆ? ನಾವು ಪತ್ರ ಯಾತಕ್ಕೆ ಬರೀಬೇಕು? ಹಣ ಬೇಕು ಅಂತ ಕೇಳಿದೀವಿ, ಹಣ ಕೊಡ್ಸ್ರಪ್ಪ. ಈ ರಾಜಕೀಯ ಡ್ರಾಮಾ ಎಲ್ಲ ಬಿಟ್ಬಿಟ್ಟು ಹಣ ಕೇಳ್ತಾ ಇದ್ದೀವಿ, ಹಣ ಕೊಡಿಸಿ. ನಮ್ಮ ತೆರಿಗೆ ಪಾಲಿನ ಹಣ ಬೇಕು ಅಂತ ಕೇಳಿದೀವಲ್ಲ, ಅದನ್ನ ಕೊಡಿಸಿ, ಅದಕ್ಕೆ ಉತ್ತರ ಹೇಳಿ. ಮೆಟ್ರೋ ಪ್ರಯಾಣಿಕರಿಗೆ BMRCL ಸಿಹಿ ಕೈ ಎರಡನ್ನೂ ನೀಡಿದೆ. ಆದರೂ ಜನರಿಗೆ ದರ ಏರಿಕೆಯ ಗೊಂದಲ ಬಗೆಹರಿಯದಾಗಿದೆ. ಕೆಲವೆಡೆ ಕೊಟ್ಟು ಮತ್ತೆ ಕೆಲ ನಿಲ್ದಾಣಗಳಲ್ಲಿ ವಸೂಲಿಗೆ ಇಳಿದಂತಿದೆ. ಇಲ್ಲದಿದ್ರೆ ಮೆಟ್ರೋ ಸಿಲಿಕಾನ್ ಸಿಟಿ ಮಂದಿಯ ಕೋಪಾಗ್ನಿಗೆ ತುತ್ತಾಗುವುದು ಪಕ್ಕಾ. ಅಬ್ದುಲ್ ಸತ್ತಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.